ಕನಕಪುರ ರೂರಲ್ PU ಕಾಲೇಜ್ ಕನಕಪುರ ಮತ್ತು ಬೇಸ್ ಎಜುಕೇಷನ್ ಬಸವನಗುಡಿ ಬೆಂಗಳೂರು ಇವರ ಶೈಕ್ಷಣಿಕ ಸಹಯೋಗದೊಂದಿಗೆ 2026-27ನೇ ಸಾಲಿನ ವಿಚಾರಣೆ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ದಿ ರೂರಲ್ ಎಜುಕೇಷನ್ ಸೊಸೈಟಿಯು PCMC ಮತ್ತು PCMB ಜೊತೆಗೆ KCET, NEET ಮತ್ತು JEE ಪರೀಕ್ಷೆಗಳ ಪೂರ್ವಸಿದ್ಧತಾ ತರಬೇತಿ ಮತ್ತು ಮಾರ್ಗದರ್ಶನಕ್ಕಾಗಿ ಬೇಸ್ ಎಜುಕೇಷನ್ ಅಕಾಡೆಮಿ ಆರಂಭಿಸಿದ್ದು, ತಾಲೂಕಿನ ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಳ್ಳಬೇಕೆಂದು RES ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಂಠೂರವರು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಬೇಕಾಗಿ ಕೋರಲಾಗಿದೆ. ಮೊಬೈಲ್ ಸಂಖ್ಯೆ 9845320678 ಮತ್ತು 9620604600. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ರೂರಲ್ ಎಜುಕೇಷನ್ ಸೊಸೈಟಿಯಲ್ಲಿ ಈ ವರ್ಷದಿಂದ ಬೇಸ್ ಇನ್ಸ್ಟಿಟ್ಯೂಷನ್ ಅಂತ, ಅದಕ್ಕೆ ಮುಖ್ಯಸ್ಥರಾದ ಉಮಾಶಂಕರ್ ಅಂತ ಹೆಸರು, ಹಾಗೆಯೇ ಪ್ರಕಾಶ್ ಅಂತ ರೂರಲ್ ಕಾಲೇಜಲ್ಲಿ ಓದಿರೋರು, ಅಲ್ಲಿ ಮ್ಯಾಥಮೆಟಿಕ್ಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರೋರು. ಸೊ ಈ ವರ್ಷದಿಂದ, ಈ ಅಕಾಡೆಮಿಕ್ ಇಯರಿಂದ RES ಬೇಸ್ ಇನ್ಸ್ಟಿಟ್ಯೂಷನ್ಸ್ ಇಬ್ಬರು ಸೇರಿ ನಾವು ಈ ನೀಟು, CET, JEE ಹೀಗೆ ಇಂಥ ಸೆಕೆಂಡ್ PUC ಸೈನ್ಸ್ ಹುಡುಗರಿಗೆ ಒಂದು ಕೋಚಿಂಗ್ ಕ್ಲಾಸಸ್ಸನ್ನು ಇಬ್ಬರು ಸೇರಿ ನಾವು ಶುರು ಮಾಡ್ತಾಯಿದ್ದೀವಿ. ನೀವು ತಿಳಿದಂಗೆ, ಎಲ್ಲರೂ ತಿಳಿದಂಗೆ, ಮೊದಲು ಈ CET, ನೀಟು, JEE ಅಂತ ಆ ಥರದಲ್ಲಿ ನಾವೆಲ್ಲ ಓದ್ತಿದ್ದಾಗ ಅದು ಇರಲೇ ಇಲ್ಲ. ಅದು ಜಸ್ಟ್ PUC ಓದ್ತಿದ್ದೋ, ಅದು ಹೈಯೆಸ್ಟ್ ಮಾರ್ಕ್ಸ್ ಮೇಲೆ ನಮಗೆ ಪ್ರೊಫೆಷನಲ್ಲು ಟೆಕ್ನಿಕಲ್ ಕೋರ್ಸ್ ಹೋಗುವಂಥ ಅವಕಾಶ ಇತ್ತು. ಅದು ಹಳೇದು. ಈಗ ಬದಲಾಗಿದೆ, ಎಲ್ಲರೂ ಗೊತ್ತಿರೋದು. ಈಗ ಏನಿದ್ರು CET ಮುಖಾಂತರ, ನೀಟ್ ಮುಖಾಂತರ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜಿಗೆ, ಅಗ್ರಿಕಲ್ಚರ್ ಕಾಲೇಜಿಗೆ ಎಲ್ಲ ಆ ಕೋಚಿಂಗ್ ತಗೊಂಡು ಅದರ ರ್ಯಾಂಕಿಂಗ್ಸ್ ಮೇಲೆ ಗೌರ್ಮೆಂಟ್ ಅಲಾಟ್ ಮಾಡ್ತದೆ ಬೇರೆ ಬೇರೆ ಕಾಲೇಜಸ್. ಸೊ ಹಂಗಾಗ್ಬಿಟ್ಟು ಈ ಬದಲಾವಣೆ ಆದಮೇಲೆ ಬಹುಶಃ RES ಒಂದು ಸ್ವಲ್ಪ ಕೊರತೆ ಅನ್ನಿಸ್ತು. RES ಅಂತಲ್ಲ, ಕನಕಪುರ ತಾಲೂಕಿಗೆ, ಯಾಕೆಂದರೆ ಎಲ್ಲ ಗ್ರಾಮಾಂತರ ಪ್ರದೇಶ ಮಕ್ಕಳು, ಆರ್ಥಿಕವಾಗಿ ಒಂದು ಮಟ್ಟದಲ್ಲಿ ಇರುವಂಥ ಪೇರೆಂಟ್ಸು, ಸೊ ದೂರಕ್ಕೆ ಬೆಂಗಳೂರು, ಮೈಸೂರು ಕಳಿಸಿ ಅಂಥವೆಲ್ಲ ಕೋಚಿಂಗ್ ಕೋರ್ಸು ಶಕ್ತಿ ಇಲ್ಲದಂಥವ್ರು ಇರೋದು. ಸೊ ಹಾಗೆ ಏನೊಂದು ಕೊರತೆ ಅಂತ, ಇದನ್ನು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನ ಉಪಯೋಗಿಸ್ಕೊಂಡು ಇಲ್ಲಿ ನೀಟು, CETಗೆ ನಾವು ಕೋಚ್ ಮಾಡಬೇಕು ಅನ್ನೋದು ಗಮನ ಬಂದು, ನಾವು ಹೋದ ವರ್ಷ ಯಾವುದೋ ಒಂದು ವಿಷನ್ ಅಕಾಡೆಮಿ ಅಂತ ಅವರು ಮಾಡಿಸ್ತಾ, ಅದು ಒಂದು ಮಟ್ಟಕ್ಕೆ ಹೋದ ವರ್ಷ ಮಾಡಿದೆ. ಬಟ್ ಇನ್ನೂ ಅನ್ನಿಸ್ತು ನಮಗೆ, ಇನ್ನೂ ಕೊರತೆ ಇದೆ. ಇನ್ನೂ ಒಳ್ಳೆ ರೆಪ್ಯೂಟೆಡ್ ಸಂಸ್ಥೆಗಳು ಈ ಕೋಚಿಂಗಲ್ಲಿ ಯಾರವರೆ ಅವ್ರನ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಕನಕಪುರ ತಾಲೂಕಲ್ಲಿ RESಲ್ಲಿ ಕೋಚಿಂಗನ್ನು ನಾವು ಶುರು ಮಾಡಬೇಕು ಅಂತ ಒಂದು ಪ್ರಯತ್ನ. ಹಾಗಾಗಿ ಎಲ್ಲರೂ ಗೊತ್ತಿರಬೇಕು, ಯಾವಾಗ ನೀಟು, CET ಅಂತ ಕಾನ್ಸೆಪ್ಟ್ ಬಂತು ಆವತ್ತೇ ಸೃಷ್ಟಿಯಾದದ್ದು ಬೇಸು. ಆ ಬೇಸ್ಗೆ ಇದನ್ನ ಅರ್ಥ ಮಾಡ್ಕೊಂಡು ಇದಕ್ಕೆ ಸಪ್ರೇಟ್ ಕೋಚಿಂಗ್ ಮಾಡೋದು ಮಾತ್ರ ನಮ್ಮ ಮಕ್ಕಳಿಗೆ ಅವಕಾಶ ಆಯ್ತದೆ ಅಂತೇಳಿ ಬಹುಶಃ ಒಂದು 35 ವರ್ಷದಲ್ಲಿ ಶುರು ಮಾಡಿದಂಥವ್ರು, ಎಲ್ಲ ಟೀಚರ್ ಆಗಿದ್ದವರು, ಹೆಚ್ಚಿಗೆ ಜ್ಞಾನ ಇದ್ದವರು, ಬಹುಶಃ ಇವರೆಲ್ಲ ಸೇರಿ ಶುರು ಮಾಡಿದಂಥದ್ದು ಈಗ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಇವತ್ತು ಕರ್ನಾಟಕದಲ್ಲಿ 10,000 ಮಕ್ಕಳಿಗೆ ಈ ನೀಟು, CET ಕೋಚಿಂಗನ್ನು ಆಲ್ ಓವರ್ ಕರ್ನಾಟಕ ಮಾಡ್ತದೆ. ಬಹುಶಃ ರೂರಲ್ ಏರಿಯಾಕ್ಕೆ ಇದೇ ಫಸ್ಟು ಅಂತ, ಇಷ್ಟು ಇಂಟೀರಿಯರ್ ಬಂದಿರೋದು ಇದೆ. ಸೊ ಈ ಪ್ರಯತ್ನವಾಗಿ ನಾವು ಏನು ಮಾಡೋದು, ಯಾವ್ದಾದ್ರು ಒಂದು ಸ್ವಲ್ಪ ದೊಡ್ಡ ಮಟ್ಟದ ಇನ್ಸ್ಟಿಟ್ಯೂಷನ್ ಜೊತೆ ಟೈಪ್ ಆಗಬೇಕು ಅಂತ ಒಂದು ಚಿಂತನೆ ಏನು ಮಾಡ್ತು. ಈ ನೋಡಿ, ಪ್ರಕಾಶ್ ಅಂತ ಹೇಳ್ಬಿಟ್ಟು ನಮ್ಮ RESಲ್ಲಿ ಓದಿರೋದು ಕನಕಪುರದ ಹುಡುಗರೇ, MBA ಹುಡುಗ. ಸೊ ಅವ್ರು ಸಹಾಯ ಪಡ್ಕೊಂಡು ನಮ್ಮ ಫ್ಯಾಕಲ್ಟಿಯವರೆಲ್ಲ ಸೇರಿ ಸಹಾಯ ಪಡೆದು, ಅವರು ಅಷ್ಟೇ ನಾನು ಓದಿದಂಥ ಕಾಲೇಜು ಇಲ್ಲಿ ಏನಾದರೂ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳನ್ನ ನಾವೇನಾದ್ರು ಸೇವೆ ಮಾಡಬೇಕು ಈ ಬೇಸ್ ಮುಖಾಂತರ ಅಂತ ಅವರು ಕೂಡ ಚಿಂತನೆ ಇತ್ತು. ಸೊ ಹಾಗೆ ಕೇಳ್ಕೊಂಡಾಗ ಈಗ ಆಲ್ಮೋಸ್ಟ್ MOU ಆಗಿದೆ. ಈಗ ಶುರು ಮಾಡ್ತಾಯಿದ್ದೀವಿ. ಏಪ್ರಿಲ್ 20ನೇ ತಾರೀಕಿಂದ ಕೋಚಿಂಗ್ ಶುರು ಮಾಡ್ತಾಯಿದ್ದೀವಿ ನಾವು. ಇದು
ಸಾಕಷ್ಟು ಹೇಳವ್ರೆ. ಇವರು ಕನ್ಸಿಸ್ಟೆಂಟಾಗಿ ಸುಮಾರು ಒಂದು 7, 8, 10 ವರ್ಷದಿಂದ ರ್ಯಾಂಕಿಂಗ್ಸ್ ಬೇಜಾನ್ ಬಂದಿವೆ. ಆಮೇಲೆ ಡಿಸ್ಟಿಂಕ್ಷನ್ಗಳು, ಆಮೇಲೆ ಸಿ ಇ ಟಿನಲ್ಲಿ 100 ಒಳಗೆ, 500 ಒಳಗೆ, 1000 ಒಳಗೆ ಈ ಥರದವು ಸಾಕಷ್ಟು ಅಲ್ಲಿಂದ ಕೋಚಿಂಗ್ ಆಗಿ ಅದನ್ನ ತಗೊಂಡು ಸಾವಿರಾರು ಜನ ಅದು ಉಪಯೋಗ ಪಡೆದು ಬಂದವರು. ಯಾಕೆಂದರೆ ನಮ್ಮ ಮಕ್ಕಳೆಲ್ಲೋ ಲ್ಯಾಂಡ್ ಆಗಬಾರ್ದು. ನಮ್ಮ ಮಕ್ಕಳಿಗೆ ಯಾರು ಒಂದು ಸ್ವಲ್ಪ ಅವ್ರು ಒಳ್ಳೆ ಥರ ಟ್ರೈನಿಂಗು, ಕೋಚಿಂಗು ಕೊಟ್ಟರೆ ಅವರೂ ಒಂದು ರಿಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು. ಏನಂತಂದರೆ ಒಂದು ಸಣ್ಣ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರು ಒಂದು ತೂಕ, ಅದಕ್ಕೆ ಅದೇ ಆರ್ ವಿ ಕಾಲೇಜ್ಗೆ ಹೋದ್ರೆ ಇನ್ನೊಂದು ತೂಕ, ಹಂಗೆ ಪ್ಯಾಸೆಟ್ಗೆ ಹೋದ್ರು ಒಂದು ತೂಕ. ಆರ್ ವಿ ಕಾಲೇಜ್ ಪ್ಯಾಸೆಟ್ಟು BMS ಏನಂತಂದರೆ ಇಮ್ಮಿಡಿಯೇಟ್ ಜಾಬ್ ಸಿಗ್ತದೆ. ಈ IITಗೆ ಯಾರು ಹೋದರೆ ಅದು ಇಮ್ಮಿಡಿಯೇಟಾಗಿ ಕ್ಯಾಂಪಸ್ ಸೆಲೆಕ್ಷನ್ಗಳು ಆಯ್ತವೆ. ಆ ಮಟ್ಟಕ್ಕೆ ಏನಾದರೂ ನಮ್ಮ ಮಕ್ಕಳು ಪುಷ್ ಮಾಡಬೇಕಾದ್ರೆ ಈ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಅಂತ ನಾವು ಅದು ಅರ್ಥಕೊಂಡು ಈಗ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ನಮ್ಮ ಕನಕಪುರ ತಾಲೂಕದ ಎಲ್ಲ ಪೇರೆಂಟ್ಸು ಕೂಡ ಅಷ್ಟೇ. ಯಾಕೆಂದರೆ ಏನಾಗ್ತದೆ, ನೀವು ಸಿ ಇ ಟಿ ನೀಟನ್ನೆಲ್ಲ ನೀವು ಕೋಚಿಂಗ್ ಕೊಡದೆ ಹೋದರೆ ಅವ್ರು ಕೊನೆಗೆ ಎಲ್ಲೂ ಲ್ಯಾಂಡ್ ಆಗಲ್ಲ. ಅವರು ಪ್ರೊಫೆಷನಲ್ ಕೋರ್ಸಲ್ಲಿ ಲ್ಯಾಂಡ್ ಆಗಲ್ಲ, ತಪ್ಪು ಟೆಕ್ನಿಕಲ್ ಕೋರ್ಸಲ್ಲಿ ಲ್ಯಾಂಡ್ ಆಗಲ್ಲ. ಕೊನೆಗೆ ಏನಾಗ್ತಾರೆ, BSc ಸೇರ್ತಾರೆ. BSc ಸೇರಿ ಅಷ್ಟೇ ಒಂದು ಸ್ವಲ್ಪ ಕಳೆದೋದಂಗೆ ಅವರು, ಎಜುಕೇಷನ್ ಫೀಲ್ಡಲ್ಲಿ ಕಳೆದೋದಂಗೆ ಅವರು, ಲೋಯರ್ ಎಂಡ್ ಜಾಬ್ಸ್ಗೆ ಹೋಗ್ತಾರೆ ಅವರು. ಸೊ ಆ ದೃಷ್ಟಿಯಲ್ಲೇ ನಮ್ಮ ತಾಲೂಕಿನ ಮಕ್ಕಳು ಕೂಡ ಸಿಟಿಗೆ ಇರುವಂಥ ಅನುಕೂಲ, ತಪ್ಪರೆ ಹಣ ಇರುವಂಥವ್ರಿಗಿರೋ ಅನುಕೂಲ ನೋಡ್ಕೊಂಡು ಇವರು ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದೆಲ್ಲ ತಂದಿದ್ದೀವಿ. ಬಹುಶಃ ನಾನು ಕನಕಪುರ ತಾಲೂಕಲ್ಲಿ ಎಲ್ಲ ಪೇರೆಂಟ್ಸ್ಗೆ, ವಿದ್ಯಾರ್ಥಿಗಳು ಮನವಿ ಮಾಡ್ತೇನೆ. ಬಹುಶಃ ಈ ವರ್ಷ 2 ಬ್ಯಾಚ್ ಮಾಡ್ತಾಯಿದ್ದೀವಿ ನಾವು. ಒಂದು 50 ಹುಡುಗರು, ತಪ್ಪರ 60 ಹುಡುಗರು 2 ಬ್ಯಾಚ್ ಮಾಡ್ತೀವಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ PUCಗೆ. ಮುಂದೆ ವರ್ಷ ಒಂದೊಂದು ಸೆಕ್ಷನ್ ಮಾಡೋದು ಸಾಲಲ್ಲ, ಇನ್ನೂ ಜಾಸ್ತಿ ಬರ್ತಾರೆ ನನಗೆ ಗೊತ್ತು. ಯಾಕೆಂದರೆ ಈ ವರ್ಷದೆಲ್ಲ ಅದು ಸ್ಪ್ರೆಡ್ ಆಯ್ತಾ ಇದೆ. ಇನ್ಫ್ಯಾಕ್ಟ್ ನನಗೆ ಭಾರಿ ಜನ ಆಶ್ಚರ್ಯವಾಗಿ ಪಡಿಸಿದ್ರು. ಏನಂದರೆ ಬೇಸಿಕ್ ಬರ್ತದ, ಬೇಸ್ ಬಂದಿದೆ ಕನಕಪುರಕ್ಕೆ, ಅವ್ರು ಯಾಕೆಲ್ಲಿ ಬರ್ತಾರೆ, ಅವರೆಲ್ಲ ಅರ್ಬನ್ ಏರಿಯಾಸಲ್ಲೆಲ್ಲ ಅವ್ರು ಬೇಸ್ ಇಟ್ಕೊಂಡು ಎಲ್ಲ ಸಾವಿರಾರು ಮಕ್ಕಳು ಕೊಡುವಾಗ ಇಲ್ಲಿ ಯಾಕೆ ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು ಅಂತ. ಬಟ್ ನಾನು ಅವ್ರನ್ನ ಮೆಚ್ತೀನಿ. ಅವ್ರು ಹಿನ್ನೆಲೆ ಎಷ್ಟು ಕಷ್ಟಪಟ್ಟು ಮಾಡಿದ್ದು ನನಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದ್ರೂ ನಾನೊಂದು ಮನವಿ ಅಷ್ಟೇ. ಏನಲ್ಲಿ ಚಾರ್ಜ್ ಮಾಡ್ತೀರಾ ನೀವು 1,30,000. ಈಗ RV ಇನ್ಸ್ಟಿಟ್ಯೂಷನ್ ಅವ್ರು ಯಾರು ಟೈಪಾಗಿ ಇದರಲ್ಲಿ 1,80,000 ತಗೋತಾರಂತೆ ಆರೋಹಳ್ಳಿಯಲ್ಲಿ. ಆ ರೀತಿ ಆಗಲ್ಲ. ನಮ್ಮ ಹತ್ರ ಪೇರೆಂಟ್ಸ್ಗೆ ಅಷ್ಟು ದುಡ್ಡು ಕೊಡೋ ಶಕ್ತಿ ಇಲ್ಲ. ಆರ್ಥಿಕವಾಗಿ ಒಂದು ಸ್ವಲ್ಪ ಹಿಂದುಳಿದವರೇ ಇರೋದ್ರಿಂದ ನೀವು ಒಂದು ಕಡೆ ಸೇವೆ ಅಂತ ಇರಬೇಕು. 10,000 ಜನ ಮಕ್ಕಳು ಮಾಡುವಾಗ ನಮ್ಮ ಮಕ್ಳಿಗೂ ಒಂದು 100-150 ಜನ ಒಂದು ಸೇವೆ ಅಂತ ಮಾಡಬೇಕು ಅಂಥೇಳಿ ಬರೀ 70,000, 75,000 ರೂಪಾಯಿನಲ್ಲಿ ಫೈನಲೈಸ್ ಮಾಡಿದ್ವಿ ನಾವು. ಅಂದರೆ ಅಷ್ಟು ಕನ್ಸೆಷನ್ ಕೊಟ್ಟವ್ರೆ. ಯಾರೋ 10%, 25% ಕೊಡ್ತಾರೆ. ಆಲ್ಮೋಸ್ಟ್ 40% ಕನ್ಸೆಷನ್ ಯಾರೂ ಕೊಡಲ್ಲ. ಸೊ ಆ ಮಟ್ಟಕ್ಕೆ ಕೊಟ್ಟವ್ರೆ. ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಈ ರೂರಲ್ ಕಾಲೇಜನ್ನು, ರೂರಲ್ ಎಜುಕೇಷನ್ ಸೊಸೈಟಿಯ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಎಜುಕೇಷನ್ ಸ್ಟ್ಯಾಂಡರ್ಡ್ನ ಮೇಲಕ್ಕೆತ್ತಬೇಕು ಅಂತ ಸತತವಾಗಿ ನಾನು ಅಧ್ಯಕ್ಷನಾದ ಮೇಲೆ ಪ್ರತಿಯೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಹಂಗಾಗೆ ಫಸ್ಟು ಅಗ್ರಿಕಲ್ಚರ್ ಕಾಲೇಜ್ ಇಡೀ ಸ್ಟೇಟಿಗೆ ನಾವು ತಂದದ್ದು. ಈಗ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಬರ್ತಾ ಇದೆ. ಹಾಗೆ ಈಗ ಸ್ಕಿಲ್ ಸೆಂಟರ್ ಮಾಡಬೇಕು ಅಂತ ಸಾತ್ನೂರಲ್ಲೆಲ್ಲ ಒಂದು ಪ್ರಯತ್ನ ನಡೀತಾ ಇದೆ. ಈಗ ಇದೊಂದು ಮಾಡ್ತಾಯಿದ್ದೀವಿ. ಸೊ ಹಂಗೆ ಈ RES ಅಂದರೆ ಒಂಥರ ಹಿಂದೆ ಏನು ಕರೆಯತ್ನವರಿದ್ದಾಗ ಇಲ್ಲಿ ಓದ್ಕೋದ್ರೆ ಎಲ್ಲ ಕಡೆ ಜಾಬ್ ಸಿಕ್ಕು, ಎಲ್ಲ ಕಡೆ ಬೆಳೆದ್ರು ಪ್ರೊಫೆಷನಲ್ಲಾಗಿ. ಆ ನಿಟ್ಟಿನಲ್ಲಿ ನಾವು ಈ ಸಂಸ್ಥೆ ಬೆಳೆಸಿ ಈ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಒಂದು ಆಸರೆ ಆಗಬೇಕು ಅಂತ ನಿಟ್ಟಿನಲ್ಲಿ ಮಾಡ್ತಾ ಇರೋದ್ರಲ್ಲಿ ಇದೊಂದು ದೊಡ್ಡ ಹೆಜ್ಜೆ. ಈ ಏನು ಬೇಸ್ ಬಂದು ಮಾಡ್ತಾ ಇದೆ. ಸೊ ಈ ಇಡೀ ಕನಕಪುರ ತಾಲೂಕಲ್ಲಿ ಸೈನ್ಸ್ ಸ್ಟೂಡೆಂಟ್ಗೆ, PUC ಸ್ಟೂಡೆಂಟ್ಸ್ಗೆ ಸಾಕಷ್ಟು ಬದಲಾವಣೆಗೆ ಅವಕಾಶ ಇರುವಂಥ ಒಂದು ವ್ಯವಸ್ಥೆ ಬರ್ತಾ ಇದೆ. ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅವರೊಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಉಮಾಶಂಕರ್ ಅಂತ, ನಮ್ಮ ಬೇಸ್ ಎಜುಕೇಷನ್ ರೆಪ್ರೆಸೆಂಟೇಟಿವು. ಭಾಳ ಸಂತೋಷ ಆಗ್ತಿದೆ. ಕನಕಪುರ ರೂರಲ್ ಕಾಲೇಜ್ ಜೊತೆ ಅಸೋಸಿಯೇಟ್ ಆಗಿ ಇಲ್ಲಿ ಅವರಿಗೆ ಅವರ PU ವಿಂಗ್ಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ಗೆ ನಾವು ಬೇಸ್ ಬರ್ತಾ ಇದ್ದೀವಿ. ಸ್ಟಾರ್ಟಿಂಗ್
ಎಲ್ಲರಿಗೂ ನಮಸ್ಕಾರ. ನಾನು ಉಮಾಶಂಕರ್ ಅಂತ. ಬೇಸ್ ಎಜುಕೇಷನ್ ಸರ್ವೀಸಸಲ್ಲಿ ನಾನು PU CET ವಿಂಗಲ್ಲಿ ಪ್ರೋಗ್ರಾಮ್ ಹೆಡ್ ಆಗಿದ್ದೀನಿ. ಹಾಗೆ ಬೇಸ್ PU ಕಾಲೇಜ್ ಬನ್ನರ್ಘಟ್ಟಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೀನಿ. ಭಾಳ ಸಂತೋಷ ಆಗ್ತಿದೆ. ನಮಗೆ ರೂರಲ್ ಕಾಲೇಜ್ ಕನಕಪುರದ ಜೊತೆಗೆ ನಾವು ಬೇಸ್ ಅಸೋಸಿಯೇಟ್ ಆಗಿದೆ ಇವಾಗ. ಇಲ್ಲಿ PUCಗೆ, ಬೋರ್ಡ್ಗೆ ಮತ್ತು CET ಆ್ಯಂಡ್ ಈಕ್ವಿವಲೆಂಟ್ ಎಕ್ಸಾಮಿನೇಷನ್ಗೆ ಟ್ರೈನಿಂಗ್ ಕೊಡೋದಕ್ಕೆ ನಾವು ರೂರಲ್ ಕಾಲೇಜ್ ಜೊತೆ ಅಸೋಸಿಯೇಟ್ ಆಗಿದೆ. ರೂರಲ್ ಕಾಲೇಜ್ಗೂ ಅದರದೇ ಆದ ಒಂದು ಇತಿಹಾಸ ಇದೆ. ಅದ್ರ ಜೊತೆಗೆ ನಾವು ಬೇಸು ಅಸೋಸಿಯೇಟ್ ಆಗಿರೋದು ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇಲ್ಲಿನ ಹುಡುಗರಿಗೆ ಫಾರ್ ಸಮ್ ಭಾಳ ಕಾರಣಾಂತರಗಳಿಂದ ಅವರು ಬೆಂಗಳೂರಿಗೆ ಬಂದು ಅಲ್ಲಿ ಯಾವುದೇ ಒಂದು ಕೋಚಿಂಗ್ ತೊಗೊಳಕ್ಕಾಗದೇ ಇರ್ಬೋದು. ಬಟ್ ನಾವೇ ಇಲ್ಲಿ ಬಂದಿರೋದ್ರಿಂದ ಅವರಿಗೆ ಅವಕಾಶಗಳು ತುಂಬ ಜಾಸ್ತಿ ಇದೆ. ಈ ಒಂದು ಅರೇಂಜ್ಮೆಂಟನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗಿಸ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೋಸ್ಟ್ ವೆಲ್ಕಮ್. ಐ ವೆಲ್ಕಮ್ ಆಲ್ ದ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಫಾರ್ ದಿಸ್ ಅಸೋಸಿಯೇಷನ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ XC ಪ್ರಕಾಶ್. ನಾನು ಇಲ್ಲೇ ಓದಿದ್ದು, ನಮ್ಮೂರಲ್ಲೇ ಹೆಬ್ಬಿದ್ರ ಮೆಟ್ಲು. ಸರು ಮತ್ತು ಉಮಾಶಂಕರ್ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನಗೆ ತುಂಬ ಕಾನ್ಫಿಡೆಂಟ್ ಇದೆ, ಯಾಕಂದರೆ ತುಂಬ ಜನಕ್ಕೆ ಮಟೀರಿಯಲ್ಲು ಮತ್ತು ಟೀಚರ್ಸು, ಯಾಕಂದರೆ ಬೇಸ್ ಅಲ್ಲಿಂದ ಬರ್ತಾ ಇದೆ. ನಮ್ಮೆಲ್ಲ ಲೋಕಲೆಲ್ಲ ಟೀಚರ್ಸ್ನ ಕರ್ಕೊಂಡ್ಬಂದು ಪಾಠ ಮಾಡಿಸ್ತಾರೇನೋ, ಖಂಡಿತ ಇಲ್ಲ. 100% ಎಲ್ಲರೂ ಬೆಂಗಳೂರಿಂದ ಎಕ್ಸ್ಪರ್ಟ್ ಟೀಚರ್ಸ್ ಬಂದು ಇಲ್ಲಿ ಪಾಠ ಮಾಡ್ತಾರೆ. ಮತ್ತು ಮಟೀರಿಯಲ್ ಇಂಡಸ್ಟ್ರೀಸಲ್ಲಿ ಬೆಸ್ಟ್ ಮಟೀರಿಯಲ್ ನಾವು ಕೊಡ್ತಾ ಇದ್ದೀವಿ. ನೀವು ಬೇಕಂದರೆ ನೋಡ್ಬೋದು. ನೀವು ಬೇಕಂದರೆ CET ಎಕ್ಸಾಮಿನೇಷನ್ ಆದಮೇಲೆ ನಮ್ಮ ಮಟೀರಿಯಲ್ನ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ KCET ಅಂತಿದ್ರೆ 100% ನಿಮ್ಗೆ ಗೊತ್ತಾಗುತ್ತೆ. ಇಂಡಸ್ಟ್ರೀಸಲ್ಲಿ ಬೆಸ್ಟ್ ಮಟೀರಿಯಲ್ ಕೊಡ್ತಾ ಇದ್ದೀವಿ. ಬೆಸ್ಟ್ ಟೀಚರ್ಸ್ ಬಂದು ನಿಮಗೆ ಪಾಠ ಮಾಡಿಕೊಡ್ತಾರೆ. ಮಕ್ಕಳುಗಳಿಗೆ ಯಾವ ಲ್ಯಾಂಗ್ವೇಜಲ್ಲಿ ಕನ್ವೀನಿಯೆಂಟ್ ಇದೆಯೋ ಅದೇ ಲ್ಯಾಂಗ್ವೇಜಲ್ಲಿ ಪಾಠ ಮಾಡ್ತಿದ್ದಾರೆ. ದಯವಿಟ್ಟು ಬನ್ನಿ, ಜಾಯ್ನ್ ಆಗಿ. ಥ್ಯಾಂಕ್ ಯು. ನೀವು ಕಟ್ಟೂರಿದ್ರೆ ಒಂದೇ ಸತಿ ಕಟ್ಟಿಸ್ಕೊಳ್ತೀವಿ. ಇಲ್ಲರೆ 2 ಸೆಮಿಸ್ಟರ್ ಇರ್ತದಲ್ಲ ವರ್ಷದಲ್ಲಿ. ಸೊ 2 ಪಾರ್ಟಲ್ಲಿ ತಗೋಬೋದು ಅಂತ ತಗೊಳ್ತೀವಿ. ನೀವು ಹೇಳಿದಾಗೆ ನಾವು 75,000 ರೂಪಾಯಿ ಫಿಕ್ಸ್ ಆಗಿದೆ ಬೇಸ್ ಅವ್ರಿಗೆ. ಬಟ್ ನಿಮ್ಗೆ ಗೊತ್ತಿರಬೇಕು, ಪುನಃ ರಿಪೀಟ್ ಮಾಡ್ತೀನಿ. ಅದು ಅವರೇ ಬೆಂಗಳೂರಿನಲ್ಲಿ 1,30,30,000 ರೂಪಾಯಿಗೆ ಈ ಕೋಚಿಂಗನ್ನು ಕೊಡ್ತಾವ್ರೆ, ಟ್ರೈನಿಂಗನ್ನು ಕೊಡ್ತಾವ್ರೆ. ಬಟ್ ನಮ್ಮ ಮನವಿ ಮೇರೆಗೆ ಇಲ್ಲಿ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿ ಪೇರೆಂಟ್ಸು 75,000 ರೂಪಾಯಿಗೆ ಒಂದು ಸೇವೆ ಅಂತ ಮಾಡ್ತಾವ್ರೆ. ಯಾಕೆಂದರೆ 10,000 ಜನಕ್ಕೆ ಇವರು ಟ್ರೈನಿಂಗ್ ಮಾಡ್ತಾ ಇರಬೇಕಾದ್ರೆ CETನಲ್ಲಿ ಕನಕಪುರಕ್ಕೆ ಬಂದು ಕಮ್ಮಿ ದುಡ್ಡನ್ನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವರು ಒಂದು ಸೇವೆ ಅಂತ ಅವರು ಬರ್ತಾ ಇರೋದು. ಬಟ್ ಅದರಲ್ಲೂ ಏನಾಗ್ತದೆ ಅಂದರೆ ಆರ್ಥಿಕವಾಗಿ ತೊಂದರೆ ಇದ್ದು ಒಂದೇ ಸತಿ ಕಟ್ಟೋಕ್ಕಾಗಲ್ಲ ಅಂದರೆ ಬಹುಶಃ 1-2 ಸತಿ ಕಟ್ಸೋಕ್ಕೆಲ್ಲ ಅವಕಾಶ ಕೊಡುವಂಥ ಅನುಕೂಲ ಮಾಡೋ. ಅದ್ರ ಜೊತೆಗೆ ಕಾಲೇಜಿಂದನೂ ಇದೆಲ್ಲ ಕಾಲೇಜ್ ಫೀಸೂ 95% ಮೇಲೆ ಯಾರು ತೊಗೊಂಡಾರೆ ಆ ಮಕ್ಳಿಗೆ ಫ್ರೀ ಕೊಡ್ತೀವಿ. ನಾವು ಫೀಸೇ ತೊಗೊಳ್ಳಲ್ಲ ಕಾಲೇಜಿಂದ. 90% ಮೇಲಿದ್ರೆ 50% ತೊಗೊಳ್ತೀವಿ. ಸೊ ಆದಷ್ಟು ಮೆರಿಟೆಡ್ ಸ್ಟೂಡೆಂಟ್ಸ್ ಇಲ್ಲಿ ಅವಕಾಶ ಮಾಡಿಕೊಳ್ಳಿ ಅಂತ. ಅಟ್ಲೀಸ್ಟ್ ಅಲ್ಲೋ ಒಂದು 20,000 95% ಉಳಿದ್ರಲ್ಲಿ 20-25,000 ಇವರು ಕೊಡೋಕ್ಕೆ ಅನುಕೂಲ ಆಗ್ತದೆ. ಸೊ ಹಂಗಾಗ್ಬಿಟ್ಟು ಈ ನಾವು ತರ್ತಾ ಇರೋದೇ ಆರ್ಥಿಕ ಹಿನ್ನೆಲೆ ಏನು ಈ ಪೇರೆಂಟ್ಸ್ಗಿದೆ ಅದು ಅವ್ರಿಗೆ ಅನುಕೂಲ ಆಗಲಿ ಅಂತಲೇ ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲಗಳನ್ನು ಮಾಡ್ಕೊಡ್ತಾರೆ. ಉಪಯೋಗಿಸ್ಕೋಬೇಕು. ಬೇಸಿ ಬಂದದೆ ಅನ್ನೋದೇ ಒಂದು ದೊಡ್ಡ ವಿಚಾರ, ಅರ್ಥ ಆಯ್ತಾ? ಅದನ್ನು ಉಪಯೋಗಿಸ್ಕೋಬೇಕಷ್ಟೇ. ಈಗ ನಾವು ಬಂದದೆಲ್ಲ ಉಪಯೋಗ ನೋಡಿ. BSc ಮಾಡೋದು ತೆಗೆದು 29 ಡಿಸ್ಟ್ರಿಕ್ಟಿಂದ ಬಂದವ್ರೆ. ಬೀದರು, ಗುಲ್ಬರ್ಗದಿಂದ ಹಿಡಿದು ಕೋಲಾರವರೆಗೂ ಬಂದವ್ರೆ. ಎಲ್ಲ ಅಷ್ಟು ದೂರದವ್ರು ಉಪಯೋಗಿಸ್ಕೋತಾವ್ರೆ, ಅರ್ಥ ಆಯ್ತಾ? ಸೊ ಹಾಗೆ ಎಲ್ಲ ಒಳ್ಳೆ ಈಗ ಅಲ್ಲಿ ಬಂದಿರೋದನ್ನ ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಅವ್ರ ಪೇರೆಂಟ್ಸು ಬೆಂಗಳೂರು ಕಳಿಸೋದು 100ಕ್ಕೆ ಒಬ್ಬ ಇರಲ್ಲ, ಅವ್ರಿಗೆ ಆಗಲ್ಲ. ಅವ್ರಿಗೆ ಯಾಕೆಂದರೆ ಅವ್ರ ಮಕ್ಕಳಿಗೆ ಎಲ್ಲಿಡ್ಸೋದು, ಎಲ್ಲಿ ಮಾಡೋದು, ನಂಟಿಗಿಂಟ್ರು ಬಂದಲೇ ಇಡಿಸ್ತಾರೆ. ಇಡಿಸ್ರೂ 1,30,000 ಕೊಡಬೇಕು. ಬಟ್ ಇದು ಮಗು ಮನೇಲೇ ಇರ್ತದೆ. ಅವ್ರನ್ನು ಗೈಡ್ ಮಾಡೋಕ್ಕೆ, ಮಾನಿಟ್ರ್ ಮಾಡೋಕ್ಕೆ ಪೇರೆಂಟ್ಸ್ಗೆ ತಬ್ಬರೆ ಅವ್ರಿಗೇನಾದರೂ ಸಾಲ್ತಾ ಇಲ್ಲ, ಅವ್ರಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೋಚ್ ಮಾಡಬೇಕು ಅಂದರೆ ಬಂದು ಕೇಳ್ಕೊಂಡ್ರೆ 24 ಗಂಟೆ ಮಾಡೋಕ್ಕೆ ರೆಡಿಯಾಗಿರ್ಬೋದು, ಸ್ಟಾಫ್ ಬರ್ತಾ ಇದೆ. ಸೊ ಹಾಗೆ ದಯವಿಟ್ಟು ಎಲ್ಲ ಉಪಯೋಗಿಸ್ಕೋಬೇಕಷ್ಟೆ. ನಮ್ಮೆಲ್ಲೇ ಕನಕಪುರದಿಂದನೂ ಪ್ರೊಫೆಷ್ನಲ್ ಕೋರ್ಸು, ಟೆಕ್ನಿಕಲ್ ಕೋರ್ಸ್ಗೆ ಹೆಚ್ಚು ಜನ ಮಕ್ಕಳು ಸೇರೋಂಗಾಗಬೇಕು. ಏನು ಈಗ RSL BS ಅವ್ರು ಸೇರಿ ಮಾಡ್ತಾಯಿದ್ದೀವ, ಇದು ರಿಸಲ್ಟ್ ಏನಾಗಬೇಕು, ಔಟ್ಕಮ್ಮು, ಡೆಲಿವರಿ ಏನಾಗಬೇಕು ಅಂತ ಅಂದರೆ ಈಗೇನು ಇವು ಪ್ರತಿ ವರ್ಷ ಸೇರ್ತಾರೆ ಕನಕಪುರದಿಂದ, ಅದಕ್ಕೆ 3-4 ಮಕ್ಕಳು ನಮಗೆ
ಇಂಜಿನಿಯರಿಂಗು ಮೆಡಿಕಲ್ಲು ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಸೇರುವಂಗೆ ಆಗುತ್ತೆ.